ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ವಿಜಯಲಕ್ಷ್ಮಿ ಮಾಲೀಕತ್ವದ ಫಾರ್ಮ್ ಹೌಸ್ ಅದು. ವಿಜಯಲಕ್ಷ್ಮಿ ಮೇಲೂ ಕೂಡ ಹಾಗಾಗಿ ದೂರು ದಾಖಲಾಗಿದೆ. ಕೆಂಪಯ್ಯನಹುಂಡಿಯಲ್ಲಿರೋ ಫಾರ್ಮ್ ಹೌಸ್. ಮೈಸೂರಿನ ಟಿ ನರಸೀಪುರದ ಕೆಂಪಯ್ಯನಹುಂಡಿಯಲ್ಲಿ ಈ ಫಾರ್ಮ್ ಹೌಸ್ ಇದೆ. ವಿಜಯಲಕ್ಷ್ಮಿ ಹೆಸರಲ್ಲಿದೆ ಈ ಫಾರ್ಮ್ ಹೌಸ್. ಯೂಟ್ಯೂಬ್ಗೆ ನಟ ದರ್ಶನ್ ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಆ ಇಂಟರ್ವ್ಯೂನಲ್ಲಿ ತಗಲಾಕೊಂಡಿದ್ದಾರೆ. ಫಾರ್ಮ್ ಹೌಸ್ ನಲ್ಲಿ ಪ್ರಾಣಿ ಪಕ್ಷಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ದರ್ಶನ್. ಒಂದು ಯೂಟ್ಯೂಬ್ನ ಇಂಟರ್ವ್ಯೂನಲ್ಲಿ ತಾನು ಸಾಕಿದಂತ ಪ್ರಾಣಿ ಪಕ್ಷಿಗಳ ಬಗ್ಗೆ, ಆ ಫಾರ್ಮ್ ಹೌಸ್ ನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 4 ಬಾರ್ ಹೆಡೆಡ್ ಗೂಸ್ಗಳನ್ನ ಕೂಡಿಟ್ಟ ಆರೋಪವನ್ನ ಎದುರಿಸ್ತಾ ಇದ್ದಾರೆ. ಅನೇಕ ಪ್ರಾಣಿ ಪಕ್ಷಿಗಳಿದೆ. ಅಕ್ರಮ ಬಂಧನವನ್ನ ಗುರುತಿಸಿದ್ದಂತ ಅರಣ್ಯ ಇಲಾಖೆ ಅಲ್ಲಿ ಮಂಗೋಲಿಯಾ, ರಷ್ಯಾ, ಚೀನಾದ ಪಕ್ಷಿಗಳನ್ನ ಇಡಲಾಗಿದೆ ಫಾರ್ಮ್ ಹೌಸ್ ಅಲ್ಲಿ. ಬಾರ್ ಹೆಡೆಡ್ ಗೂಸ್ಗಳನ್ನ ಕೂಡ್ ಹಾಕಿ ಸಾಕಲಾಗ್ತಾ ಇದೆ. ಇದ್ರ ಬಗ್ಗೆ ನಟ ದರ್ಶನ್ ಯೂಟ್ಯೂಬ್ನ ಸಂದರ್ಶನ ಒಂದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದೇ ಈಗ ದರ್ಶನ್ಗೆ ಸಂಕಷ್ಟ ತಂದಿಟ್ಟಿದೆ. ಈ ಫಾರ್ಮ್ ಹೌಸ್ ಇರೋದು ವಿಜಯಲಕ್ಷ್ಮಿ ಹೆಸರಲ್ಲಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೆಸರಲ್ಲಿ ಫಾರ್ಮ್ ಹೌಸ್ ಇದೆ. ಆ ಫಾರ್ಮ್ ಹೌಸ್ ನಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳಿದೆ. ಅದರಲ್ಲಿ ಕೆಲವೊಂದಷ್ಟು ಪ್ರಾಣಿ ಪಕ್ಷಿಗಳನ್ನ ಸಾಕೋದಕ್ಕೆ ಪರ್ಮಿಷನ್ ಬೇಕು. ಅನುಮತಿ ಇಲ್ಲದೆ, ಪರವಾನಿಗೆ ಇಲ್ಲದೆ ಈ ರೀತಿ ಸಾಕೋದು ಕೂಡ ಕಾನೂನು ಬಾಹಿರ ಆಗುತ್ತೆ. ಅದು ಗೊತ್ತಿರತ್ತೆ, ಆದ್ರೆ ನಡೆಯತ್ತೆ ಅಂತ ಸಾಕಿರ್ತಾರೆ. ಈಗ ಅದು ನಡೆಯಲ್ಲ ಅಂತ ದೂರು ದಾಖಲಾಗಿದೆ. ಖುದ್ದು ಹಾಜರಾಗಬೇಕು ಕೋರ್ಟಿಗೆ. ಬಂದಿದೆ ಕೋರ್ಟಿಗೆ. ವಿಜಯಲಕ್ಷ್ಮಿ ಕೂಡ ಹಾಜರಾಗಬೇಕು. ವಿಜಯಲಕ್ಷ್ಮಿ ಹೆಸರಲ್ಲಿರುವಂತಹ ಫಾರ್ಮ್ ಹೌಸ್ ಇದು. ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಇಬ್ಬರ ಮೇಲೆ ದಾಖಲಾಗಿರುವಂತ ಕೇಸ್ ಇದು. ಬಾತುಕೋಳಿ ಕೇಸು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸೆಕ್ಷನ್ 25(2)14 ಅಡಿ ಕೇಸ್ ದಾಖಲಾಗಿದೆ. ಈಗ ಈ ಕೇಸ್ನ ವಿಚಾರಣೆಯನ್ನ ಕೂಡ ಎದುರಿಸಬೇಕಾಗಿದೆ ದರ್ಶನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.